ಮೇಷರಾಶಿಯವರೇ, 3 ದೇವಶಕ್ತಿಗಳ ರಕ್ಷಾ ಕವಚ ಜಾಗೃತವಾಗಿದೆ. ಈಗ ಕೊರತೆಯ ಹೆಸರೇ ಇಲ್ಲವಾಗುತ್ತದೆ. ಶತ್ರುಗಳ ಅಹಂಕಾರ ಛಿದ್ರವಾಗುತ್ತದೆ. ಜೇಬಿನ ಒಂದು ವಸ್ತು ಸಂಪೂರ್ಣವಾಗಿ ತಿರುಗುತ್ತದೆ. ಸಂಪೂರ್ಣ ಅದೃಷ್ಟ. ಮೇಷರಾಶಿಯವರೇ, ಗ್ಯಾರಂಟಿಯೊಂದಿಗೆ ಒಂದು ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಂಬಿಬಿಡಿ. ಈಗ ನಿಮ್ಮ ಜೀವನದಲ್ಲಿ ಆ ಸಮಯ ಮುಗಿಯುವ ಹಂತದಲ್ಲಿದೆ. ಯಾವಾಗ ಅಗತ್ಯಗಳು ನಿಮ್ಮ ಆದಾಯಕ್ಕಿಂತ ದೊಡ್ಡದಾಗಿ ಕಾಣುತ್ತಿದ್ದವೋ, ಯಾವಾಗ ಯಾವುದೇ ವಸ್ತುವನ್ನು ಖರೀದಿಸುವ ಮೊದಲು 10 ಬಾರಿ ಜೇಬನ್ನು ನೋಡಬೇಕಾಗಿತ್ತೋ ಮತ್ತು ಇತರರ ಸೌಕರ್ಯಗಳನ್ನು ನೋಡಿ ಮನಸ್ಸಿನಲ್ಲಿ ನಮ್ಮ ದಿನಗಳು ಯಾವಾಗ ಬದಲಾಗುತ್ತವೆ ಎಂಬ ಪ್ರಶ್ನೆ ಏಳುತ್ತಿತ್ತೋ, ಆ ಸಮಯ ಈಗ ಮುಗಿಯುತ್ತಿದೆ. ಈಗ ಆಟ ಕೇವಲ ಹಣ ಬರುವುದರದ್ದಲ್ಲ, ಈಗ ಆಟ ನಿಮ್ಮ ಬೆಲೆ ಹೆಚ್ಚುವುದರದ್ದು, ನಿಮ್ಮ ಸ್ಥಾನಮಾನ ಹೆಚ್ಚುವುದರದ್ದು ಮತ್ತು ನಿಮ್ಮ ಸುತ್ತಲೂ ಅಂತಹ ಪ್ರಚಂಡ ರಕ್ಷಾ ಕವಚ ನಿಲ್ಲುವುದರದ್ದು. ಅದರ ನಂತರ ನಿಮ್ಮ ವಿರುದ್ಧ ಒಳಸಂಚು ಮಾಡುವವರು ತಮ್ಮದೇ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಅತ್ಯಂತ ಭಯಂಕರ ವಿಷಯವೆಂದರೆ, ನಿಮ್ಮ ಅದೃಷ್ಟದ ಮೇಲೆ ಈ ಸಮಯದಲ್ಲಿ ಒಂದಲ್ಲ 3 ವಿಭಿನ್ನ ದೇವಶಕ್ತಿಗಳ ಪ್ರಭಾವ ಉಂಟಾಗಲಿದೆ. ಮೊದಲನೆಯ ಶಕ್ತಿ ನಿಮ್ಮ ಜೇಬು ಮತ್ತು ಮನೆಯ ಪರಿಸ್ಥಿತಿಯನ್ನು ಬದಲಾಯಿಸುತ್ತದೆ. ಎರಡನೆಯ ಶಕ್ತಿ ನಿಮ್ಮ ಜೀವನದಿಂದ ಅಂತಹ ಭಾರೀ ಹೊರೆಯನ್ನು ಕತ್ತರಿಸುತ್ತದೆ. ಅದು ನಿಮ್ಮ ಅರ್ಧಶಕ್ತಿಯನ್ನು ಹಿಡಿದಿಟ್ಟಿತ್ತು. ಮತ್ತು ಮೂರನೆಯ ಶಕ್ತಿ ನಿಮ್ಮ ತಾಳ್ಮೆಯನ್ನು ದೌರ್ಬಲ್ಯವೆಂದು ಭಾವಿಸಿ ನಿಮ್ಮನ್ನು ದಮನಿಸಲು ಪ್ರಯತ್ನಿಸಿದವರ ಸಂಪೂರ್ಣ ಲೆಕ್ಕ ತೆಗೆದುಕೊಳ್ಳುತ್ತದೆ. ಆದರೆ ಸದ್ಯಕ್ಕೆ ಈ 3 ಶಕ್ತಿಗಳ ಹೆಸರನ್ನು ಕೇಳಬೇಡಿ, ಏಕೆಂದರೆ ಅವುಗಳ ಹೆಸರಿಗಿಂತಲೂ ಭಯಂಕರವಾದದ್ದು ಆ ಪರಿವರ್ತನೆ. ಅದು ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಒಂದು ಕಡೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತದೆ, ಇನ್ನೊಂದು ಕಡೆ ನಿಮ್ಮ ಪ್ರತಿಭೆ ಇದ್ದಕ್ಕಿದ್ದಂತೆ ದುಬಾರಿಯಾಗುತ್ತದೆ. ಅದನ್ನು ನೀವು ಇಲ್ಲಿಯವರೆಗೆ ಸಾಮಾನ್ಯವೆಂದು ಭಾವಿಸಿದ್ದಿರಿ. ಮತ್ತು ಮೂರನೆಯ ಕಡೆ ನಿಮ್ಮ ಶತ್ರುಗಳ ನಡುವೆ ಅಂತಹ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಒಟ್ಟಾಗಿ ನಿಮ್ಮನ್ನು ಕೆಡವಲು ಹೊರಟವರು ಒಬ್ಬರ ರಹಸ್ಯವನ್ನು ಇನ್ನೊಬ್ಬರು ಬಹಿರಂಗಪಡಿಸಲು ಪ್ರಾರಂಭಿಸುತ್ತಾರೆ. ಮತ್ತು ನೆನಪಿಡಿ, ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಜೇಬಿನಲ್ಲಿ ಇಡಬೇಕಾದ ಆ ಒಂದು ಸಣ್ಣ ವಸ್ತುವಿನ ಹೆಸರನ್ನು ಹೇಳುತ್ತೇನೆ. ಅದರ ಸಂಬಂಧ ಧನ ಸ್ಥಿರತೆ, ಶುಕ್ರನ ಕಾಂತಿ ಮತ್ತು ನಿಮ್ಮ ಸ್ವಂತ ಆರ್ಥಿಕ ಸಂಕಲ್ಪದೊಂದಿಗೆ ಇರುತ್ತದೆ. ಆ ವಸ್ತು ಯಾವುದೇ ಭಾರೀ ಉಪಾಯವಲ್ಲ, ಆದರೆ ಮೇಷರಾಶಿಯವರು ಅದನ್ನು ತಮ್ಮ ಬೆಲೆಯ ನೆನಪಿನೊಂದಿಗೆ ಜೋಡಿಸಿದಾಗ ಅವರ ನಿರ್ಧಾರಗಳು ಬದಲಾಗಲು ಪ್ರಾರಂಭಿಸುತ್ತವೆ. ಮತ್ತು ನಿರ್ಧಾರ ಬದಲಾದ ಕೂಡಲೇ ಅದೃಷ್ಟದ ಸಂಪೂರ್ಣ ದಿಕ್ಕು ಬದಲಾಗುತ್ತದೆ. ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ನಿಮ್ಮ ಹೃದಯದಲ್ಲಿ ಲಕ್ಷ್ಮೀ ಮಾತೆ ಮತ್ತು ಮಹಾದೇವನ ಮೇಲೆ ನಿಜವಾದ ಶ್ರದ್ಧೆ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಪೂರ್ಣ ಶ್ರದ್ಧೆಯಿಂದ ಓಂ ನಮಃ ಶಿವಾಯ ಎಂದು ಖಂಡಿತ ಬರೆಯಿರಿ. ಏಕೆಂದರೆ ಮುಂದೆ ಧನ, ಸ್ಥಾನಮಾನ, ಶತ್ರು ಮತ್ತು 3 ದೇವಶಕ್ತಿಗಳ ರಹಸ್ಯ ತೆರೆದುಕೊಳ್ಳಲಿದೆ. ಅದು ಮೇಷರಾಶಿಯವರ ಮುಂದಿನ ಸಮಯದ ಸಂಪೂರ್ಣ ಚಿತ್ರವನ್ನು ಬದಲಾಯಿಸುತ್ತದೆ. ಮೊದಲು ಹಣ. ಇಲ್ಲಿಯವರೆಗೆ ಹಣ ನಿಮ್ಮ ಕೈಗೆ ಬರುತ್ತಿತ್ತು, ಆದರೆ ಅನೇಕ ಬಾರಿ ಹಾಗೆ ಅನಿಸುತ್ತಿತ್ತು, ಅದಕ್ಕೆ ಸ್ವಂತ ಮನೆಯೇ ಇಲ್ಲವೇನೋ ಎಂದು. ಒಂದು ಅಗತ್ಯ ಮುಗಿಯುವುದಿಲ್ಲ, ಇನ್ನೊಂದು ಎದುರು ನಿಲ್ಲುತ್ತಿತ್ತು. ಒಂದು ಖರ್ಚು ಸಂಭಾಳಿಸಿದರೆ ಇನ್ನೊಂದು ದಾಳಿ ಮಾಡುತ್ತಿತ್ತು. ಆದಾಯ ಕೆಟ್ಟದ್ದಾಗಿರಲಿಲ್ಲ, ಶ್ರಮವೂ ಕಡಿಮೆ ಇರಲಿಲ್ಲ, ಆದರೆ ಕೊನೆಯಲ್ಲಿ ಕೈ ನೋಡಿ ಅನಿಸುತ್ತಿತ್ತು, ಇಷ್ಟು ಸಂಪಾದಿಸಿದ್ದು ಎಲ್ಲಿ ಹೋಯಿತು? ಈಗ ಮಂಗಳನು ಇದೇ ಜಾಗದಲ್ಲಿ ತನ್ನ ಮೊದಲ ಪ್ರಚಂಡ ಪ್ರಹಾರ ಮಾಡುತ್ತಾನೆ. ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆಯ ಮೊದಲ ಸಂಕೇತ ಲಕ್ಷಾಂತರ ರೂಪಾಯಿಗಳು ಇದ್ದಕ್ಕಿದ್ದಂತೆ ಬೀಳುವುದರಿಂದ ಬರುವುದಿಲ್ಲ. ಮೊದಲ ಸಂಕೇತ ಇದು. ಹಣ ಮಾಯವಾಗುವುದು ನಿಲ್ಲುತ್ತದೆ. ಅದೇ ಆದಾಯ. ಮೊದಲು ಕೆಲವೇ ದಿನಗಳಲ್ಲಿ ಹಗುರವಾಗಿ ಅನಿಸುತ್ತಿತ್ತು, ಈಗ ಹೆಚ್ಚು ಸಮಯ ನಿಮ್ಮ ಕೈಯಲ್ಲಿ ಉಳಿಯುತ್ತದೆ. ಅನಾವಶ್ಯಕ ಖರ್ಚುಗಳು ತಾವಾಗಿಯೇ ಕಡಿಮೆಯಾಗುತ್ತವೆ. ಯಾವುದರಿಂದ ಸುಖವೂ ಇಲ್ಲ, ಲಾಭವೂ ಇಲ್ಲವೋ ಅಂತಹ ವಸ್ತುಗಳ ಮೇಲೆ ಹಣ ಖರ್ಚಾಗುವುದು ನಿಲ್ಲುತ್ತದೆ. ಇದ್ದಕ್ಕಿದ್ದಂತೆ ನಿಮ್ಮಲ್ಲಿ ಲೆಕ್ಕ ಇಡುವ ಅಂತಹ ಶಕ್ತಿ ಬರುತ್ತದೆ. ತಿಂಗಳ ಕೊನೆಯಲ್ಲಿ ನಿಮಗೇ ಆಶ್ಚರ್ಯವಾಗುತ್ತದೆ, ಈ ಬಾರಿ ಹಣ ಹೇಗೆ ಉಳಿಯಿತು? ಮತ್ತು ಇದೇ ಆ ಬಿಂದು. ಅಲ್ಲಿಂದ ಕೊರತೆಯ ಯುಗ ಮುರಿಯುತ್ತದೆ. ಗ್ಯಾರಂಟಿ ನೆನಪಿಡಿ, ಯಾವ ದಿನ ಹಣ ನಿಲ್ಲಲು ಪ್ರಾರಂಭವಾಗುತ್ತದೆಯೋ ಅದೇ ದಿನ ಧನದ ಶಕ್ತಿ ಕಾಣಲು ಪ್ರಾರಂಭವಾಗುತ್ತದೆ. ಆದರೆ ಇದರ ನಂತರ ಏನಾಗುತ್ತದೆಯೋ ಅದು ಇನ್ನೂ ದೊಡ್ಡದು. ನಿಮ್ಮೊಳಗೆ ಏನೋ ಒಂದು ಸಾಮರ್ಥ್ಯವಿದೆ, ಅದನ್ನು ನೀವು ಇಲ್ಲಿಯವರೆಗೆ ಗಂಭೀರವಾಗಿ ನೋಡಿಯೇ ಇಲ್ಲ. ಯಾರಿಗೋ ಒಳ್ಳೆಯ ಧ್ವನಿ ಇದೆ, ಯಾರಿಗೋ ರುಚಿ ಗೊತ್ತು, ಯಾರಿಗೋ ಜನರನ್ನು ನಿಭಾಯಿಸುವುದು ಗೊತ್ತು, ಯಾರಿಗೋ ವ್ಯಾಪಾರದ ಸೂತ್ರ ಗೊತ್ತು, ಯಾರೋ ವ್ಯವಸ್ಥೆ, ಮಾತು, ಮಾರಾಟ, ವಿನ್ಯಾಸ, ನಾಯಕತ್ವದಲ್ಲಿ ಇತರರಿಗಿಂತ ಉತ್ತಮ. ಇಲ್ಲಿಯವರೆಗೆ ನೀವು ಇದನ್ನು ಸಾಮಾನ್ಯವೆಂದು ಭಾವಿಸಿದ್ದಿರಿ, ಆದರೆ ಈಗ ಇದೇ ಸಾಮಾನ್ಯ ವಿಷಯ ನಿಮ್ಮ ಆದಾಯದ ನಿಜವಾದ ಆಯುಧವಾಗುತ್ತದೆ. ಯಾರೋ ನಿಮ್ಮ ಆ ಕೆಲಸವನ್ನು ನೋಡಿ ಹೇಳುತ್ತಾರೆ, ಈ ಕೆಲಸ ನನಗೂ ಮಾಡಬಹುದಾ? ನೀವು ಸಾಮಾನ್ಯವೆಂದು ಭಾವಿಸಿ ಹೇಳುವ ಬೆಲೆಗಿಂತ ಹೆಚ್ಚು ನೀಡಲು ಎದುರಿಗಿರುವವರು ಸಿದ್ಧರಿರುತ್ತಾರೆ. ಅಲ್ಲೇ ನಿಮ್ಮ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಮಿಂಚು ಹೊಡೆಯುತ್ತದೆ.
ನಾನು ಸಾಮಾನ್ಯವೆಂದು ಭಾವಿಸಿದ್ದ ಕೆಲಸದ ಬೆಲೆ ಇಷ್ಟು ದೊಡ್ಡದಾ? ಇದೇ ಮಂಗಳನ ಅತ್ಯಂತ ಪ್ರಬಲ ವರ. ನಿಮ್ಮ ಶ್ರಮ ಬದಲಾಗುವುದಿಲ್ಲ, ಅದರ ಬೆಲೆ ಬದಲಾಗುತ್ತದೆ. ನಿಮ್ಮ ಪ್ರತಿಭೆ ಬದಲಾಗುವುದಿಲ್ಲ, ಅದನ್ನು ನೋಡುವವರ ಮಟ್ಟ ಬದಲಾಗುತ್ತದೆ. ಮತ್ತು ಯಾವ ದಿನ ಸರಿಯಾದ ಗ್ರಾಹಕ, ಸರಿಯಾದ ವ್ಯಕ್ತಿ ಮತ್ತು ಸರಿಯಾದ ಸ್ಥಳ ನಿಮ್ಮ ಕೆಲಸದೊಂದಿಗೆ ಜೋಡಣೆಯಾಗುತ್ತದೆಯೋ ಅದೇ ದಿನ ನಿಮ್ಮ ಆದಾಯದ ಹಳೆಯ ಲೆಕ್ಕ ಛಿದ್ರವಾಗುತ್ತದೆ. ಇದರೊಂದಿಗೆ ಬುಧನೂ ಭಯಂಕರ ಆಟ ಆಡುತ್ತಾನೆ. ಈಗ ಹಣ ಕೇವಲ ಕೈಗಳ ಶ್ರಮದಿಂದ ಬರುವುದಿಲ್ಲ, ನಿಮ್ಮ ಮಾತು ಹಣ ಹುಟ್ಟಿಸುತ್ತದೆ. ನೀವು ಯಾರೊಂದಿಗೋ ಕೆಲವು ನಿಮಿಷ ಮಾತನಾಡುತ್ತೀರಿ, ಅದೇ ಮಾತು ಮುಂದೆ ಹೊಸ ಸಂಪರ್ಕವಾಗುತ್ತದೆ. ಯಾರ ಮುಂದೆ ನಿಮ್ಮ ಕೆಲಸದ ಬಗ್ಗೆ ಹೇಳುತ್ತೀರೋ ಅವರು ಇನ್ನೊಬ್ಬರಿಗೆ ನಿಮ್ಮ ಹೆಸರು ತಲುಪಿಸುತ್ತಾರೆ. ಯಾರೋ ಗ್ರಾಹಕ ನಿಮ್ಮ ಮಾತಿನಿಂದ ಪ್ರಭಾವಿತರಾಗಿ ತಾವೇ ಇತರರಿಗೆ ನಿಮ್ಮ ಬಗ್ಗೆ ಹೇಳುತ್ತಾರೆ. ಇತರರು 10 ಬಾರಿ ಹೇಳಿದರೂ ಒಪ್ಪಂದ ಮಾಡಲಾಗದ ಜಾಗದಲ್ಲಿ ನಿಮ್ಮ ಒಂದು ನೇರ ಮಾತು ಕೆಲಸ ಮಾಡುತ್ತದೆ. ಏಕೆಂದರೆ ಮೇಷರಾಶಿಯವರೇ, ನಿಮ್ಮೊಳಗೆ ಈಗ ಆ ಆತ್ಮವಿಶ್ವಾಸ ಹುಟ್ಟಲಿದೆ. ಅದರಲ್ಲಿ ವ್ಯಕ್ತಿ ತನ್ನ ಕೆಲಸದ ಬೆಲೆ ಹೇಳುವಾಗ ನಾಚುವುದಿಲ್ಲ. ಮೊದಲು ನೀವು ಯೋಚಿಸುತ್ತಿದ್ದಿರಿ, ಇಷ್ಟು ಕೇಳಿದರೆ ಎದುರಿಗಿರುವವರು ಏನು ಯೋಚಿಸುತ್ತಾರೆ? ಈಗ ನೀವು ಹೇಳುತ್ತೀರಿ, ನನ್ನ ಕೆಲಸದ ಬೆಲೆ ಇದೆ. ಮತ್ತು ಇದೇ ಜಗತ್ತು ನಿಮ್ಮನ್ನು ಅಗ್ಗವಾಗಿ ಖರೀದಿಸುವುದನ್ನು ನಿಲ್ಲಿಸುತ್ತದೆ. ಆದರೆ ಹಣ ಹೆಚ್ಚುವ ಮೊದಲು ಜೀವನದಿಂದ ಒಂದು ಭಾರೀ ವಸ್ತು ಕತ್ತರಿಯಾಗುತ್ತದೆ. ಗಮನವಿಟ್ಟು ಕೇಳಿ, ಏಕೆಂದರೆ ಈ ಕತ್ತರಿಯುವಿಕೆ ಆರಂಭದಲ್ಲಿ ನಿಮಗೆ ಚೆನ್ನಾಗಿ ಅನಿಸುವುದಿಲ್ಲ. ಯಾವುದೋ ಜವಾಬ್ದಾರಿ, ಯಾವುದೋ ಅಭ್ಯಾಸ, ಯಾವುದೋ ವ್ಯವಸ್ಥೆ, ಯಾವುದೋ ಸಹವಾಸ ಅಥವಾ ಯಾವುದೋ ಪರಿಸ್ಥಿತಿ. ಅದರ ಭಾರವನ್ನು ನೀವು ದೀರ್ಘಕಾಲ ಹೊತ್ತುಕೊಂಡಿದ್ದಿರಿ. ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಿಂದ ದೂರವಾಗಲು ಪ್ರಾರಂಭವಾಗುತ್ತದೆ. ಕೆಲವು ದಿನಗಳು ಖಾಲಿತನ ಅನಿಸುತ್ತದೆ. ನೀವು ಯೋಚಿಸುತ್ತೀರಿ, ನಾನು ಏನನ್ನೋ ಕಳೆದುಕೊಂಡೆನಾ? ಆದರೆ ಸ್ವಲ್ಪ ಸಮಯದ ನಂತರ ಅರ್ಥವಾಗುತ್ತದೆ, ಆ ವಸ್ತು ನಿಮ್ಮ ಶಕ್ತಿಯಾಗಿರಲಿಲ್ಲ, ಅದು ನಿಮ್ಮ ಕುತ್ತಿಗೆಗೆ ಕಟ್ಟಿದ ಕಲ್ಲಾಗಿತ್ತು. ಮತ್ತು ಇದೇ ಆ ಬಿಂದು. ಅಲ್ಲಿ ಮೊದಲ ದೇವಶಕ್ತಿಯ ರಹಸ್ಯ ನಿಮ್ಮ ಮುಂದೆ ಬರುತ್ತದೆ. ಇದು ವಿನಾಶದ ಶಕ್ತಿಯಲ್ಲ, ಮುಕ್ತಿಯ ಶಕ್ತಿ. ಇದು ಮಹಾದೇವನ ಶಕ್ತಿ. ಮಹಾದೇವ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಜೋಡಿಸಲು ಬರುತ್ತಿಲ್ಲ. ಕೆಲವು ವಸ್ತುಗಳನ್ನು ಅಷ್ಟು ನಿರ್ದಯವಾಗಿ ಕತ್ತರಿಸುತ್ತಾರೆ, ಹಿಂದೆ ತಿರುಗಿ ನೋಡುವ ಆಸೆಯೂ ಉಳಿಯುವುದಿಲ್ಲ. ಯಾರ ಸಹವಾಸ ನಿಮ್ಮ ಶಕ್ತಿಯನ್ನು ಹೀರುತ್ತಿತ್ತೋ ಅವರ ಪ್ರಭಾವ ಕಡಿಮೆಯಾಗುತ್ತದೆ. ಯಾವ ಅಭ್ಯಾಸದಿಂದ ಸಮಯ ವ್ಯರ್ಥವಾಗುತ್ತಿತ್ತೋ ಅದರಿಂದ ದೂರವಾಗುತ್ತದೆ. ಯಾವ ಚಿಂತೆ ಮನಸ್ಸನ್ನು ಆಕ್ರಮಿಸಿತ್ತೋ ಅದರ ಹಿಡಿತ ಸಡಿಲವಾಗುತ್ತದೆ. ಮತ್ತು ಗ್ಯಾರಂಟಿಯಿಂದ ಹೇಳುತ್ತಿದ್ದೇನೆ, ಯಾವ ದಿನ ನಿಮ್ಮ ಜೀವನದಿಂದ ತಪ್ಪು ಹೊರೆ ಕತ್ತರಿಯಾಗುತ್ತದೆಯೋ ಅದೇ ದಿನ ನಿಮ್ಮ ವೇಗ ದುಪ್ಪಟ್ಟು ಕಾಣುತ್ತದೆ. ಇದೇ ಚಂದ್ರನು ನಿಮ್ಮೊಳಗೆ ಅತ್ಯಂತ ಅಪಾಯಕಾರಿ ಬದಲಾವಣೆ ಮಾಡುತ್ತಾನೆ. ಮೊದಲು ಶತ್ರುಗಳು ನಿಮ್ಮನ್ನು ಕೆಣಕಿ ನಿಮ್ಮ ಮುಂದಿನ ಹೆಜ್ಜೆ ತಿಳಿದುಕೊಳ್ಳುತ್ತಿದ್ದರು. ಯಾರಿಗೋ ಗೊತ್ತಿತ್ತು. ಈ ಮಾತು ಹೇಳಿದರೆ ನೀವು ಕೋಪಗೊಳ್ಳುತ್ತೀರಿ. ಯಾರಿಗೋ ಗೊತ್ತಿತ್ತು. ಈ ವಿಷಯದ ಮೇಲೆ ಒತ್ತಡ ಹಾಕಿದರೆ ನೀವು ಬೇಗ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಯಾರೋ ನಿಮ್ಮ ಭಾವನೆಗಳನ್ನು ಹಿಡಿದು ನಿಮ್ಮನ್ನು ತನ್ನ ಕಡೆಗೆ ತಿರುಗಿಸುತ್ತಿದ್ದರು. ಆದರೆ ಈಗ ಅದೇ ಆಯುಧ ನಿಷ್ಪ್ರಯೋಜಕವಾಗುತ್ತದೆ. ಈಗ ನಿಮ್ಮ ಮೌನ ಎದುರಿಗಿರುವವರಿಗೆ ಆತಂಕವಾಗುತ್ತದೆ. ಯಾರೋ ನಿಮ್ಮನ್ನು ಕೆಣಕುತ್ತಾರೆ, ನೀವು ಕೇವಲ ಅವರನ್ನು ನೋಡುತ್ತೀರಿ. ಯಾರೋ ಮತ್ತೆ ಮತ್ತೆ ಉತ್ತರ ಕೇಳುತ್ತಾರೆ, ನೀವು ಹೇಳುತ್ತೀರಿ, ಯೋಚಿಸಿ ಹೇಳುತ್ತೇನೆ. ಯಾರೋ ನಿಮ್ಮ ನಿರ್ಧಾರ ತಿಳಿಯಲು ಬಯಸುತ್ತಾರೆ, ಆದರೆ ನಿಮ್ಮ ಮುಖದಿಂದ ಏನನ್ನೂ ಓದಲು ಸಾಧ್ಯವಾಗುವುದಿಲ್ಲ. ಎದುರಿಗಿರುವವರು ರಾತ್ರಿಯಿಡೀ ಯೋಚಿಸುತ್ತಾರೆ, ಇದಕ್ಕೆ ಎಷ್ಟು ಗೊತ್ತು? ಇದು ಯಾಕೆ ಮಾತನಾಡುತ್ತಿಲ್ಲ? ಇದು ಉತ್ತರ ಯಾಕೆ ತಡೆಹಿಡಿಯಿತು? ಮತ್ತು ಇದೇ ಮೌನ ಅವರ ಅರ್ಧಶಕ್ತಿಯನ್ನು ತಿನ್ನುತ್ತದೆ. ಇದರ ನಂತರ ಶತ್ರುಗಳ ನಡುವೆ ಏನಾಗುತ್ತದೆಯೋ ಅದು ಇನ್ನೂ ಭಯಂಕರ. ಈ ಬಾರಿ ನಿಮಗೆ ನಿಮ್ಮ ವಿರೋಧಿಗಳೊಂದಿಗೆ ಹೋರಾಡುವ ಅಗತ್ಯವೇ ಇರುವುದಿಲ್ಲ. ಅವರೇ ಒಬ್ಬರೊಂದಿಗೊಬ್ಬರು ಜಗಳವಾಡುತ್ತಾರೆ. ಒಬ್ಬ ಇನ್ನೊಬ್ಬನಿಗೆ ಹೇಳುತ್ತಾನೆ, ನೀನು ಮಾತು ಯಾಕೆ ಹೇಳಿದೆ? ಇನ್ನೊಬ್ಬ ಮೂರನೆಯವನ ಮೇಲೆ ಆರೋಪ ಹೊರಿಸುತ್ತಾನೆ. ಮೂರನೆಯವನು ತನ್ನ ರಕ್ಷಣೆಗಾಗಿ ಅಂಥ ಹೆಸರನ್ನು ತೆಗೆದುಕೊಳ್ಳುತ್ತಾನೆ. ಅದು ಹೊರಗೆ ಬರಬಾರದಿತ್ತು. ಒಬ್ಬರ ಮೇಲೊಬ್ಬರಿಗೆ ವಿಶ್ವಾಸ ಮುರಿಯುತ್ತದೆ. ಯಾವ ಯೋಜನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದರೋ ಅದೇ ಯೋಜನೆಯ ಮೇಲೆ ಪ್ರಶ್ನೆಗಳು ಏಳುತ್ತವೆ. ಮತ್ತು ನೋಡುತ್ತಿದ್ದಂತೆ ಆ ಇಡೀ ಗುಂಪು ಒಳಗಿಂದ ಕೊಳೆಯಲು ಪ್ರಾರಂಭವಾಗುತ್ತದೆ. ಗ್ಯಾರಂಟಿ ನೆನಪಿಡಿ, ನಿಮ್ಮನ್ನು ಕೆಡವುವ ಯೋಜನೆಯ ಅತ್ಯಂತ ದೊಡ್ಡ ರಹಸ್ಯ ನಿಮ್ಮ ಬಾಯಿಂದ ಅಲ್ಲ, ಅವರ ಸ್ವಂತ ಜನರ ಬಾಯಿಂದ ಹೊರಗೆ ಬರುತ್ತದೆ. ರಾಹು ಇಲ್ಲಿ ಇನ್ನೊಂದು ಆತಂಕವನ್ನು ಮುರಿಯುತ್ತಾನೆ. ನಿಮ್ಮ ಮುಂದೆ ಯಾರೋ ವ್ಯಕ್ತಿ ದೀರ್ಘಕಾಲದಿಂದ ತನ್ನನ್ನು ತುಂಬಾ ದೊಡ್ಡವನೆಂದು ತೋರಿಸಿಕೊಳ್ಳುತ್ತಿದ್ದಾನೆ. ಅವನು ತನ್ನ ಸಂಬಂಧಗಳ ಬಗ್ಗೆ ಮಾತನಾಡುತ್ತಾನೆ, ತನ್ನ ಹಣದ ಶಕ್ತಿ ತೋರಿಸುತ್ತಾನೆ, ತನ್ನ ಪದ, ಗುರುತು ಅಥವಾ ಪ್ರಭಾವದ ಹೆಸರಲ್ಲಿ ಜನರನ್ನು ಹೆದರಿಸುತ್ತಾನೆ. ನಿಮ್ಮ ಮನಸ್ಸಿನಲ್ಲೂ ಅವನ ಬಗ್ಗೆ ಅಂತಹ ಚಿತ್ರಣ ಮೂಡಿತ್ತು. ಅವನೊಂದಿಗೆ ಘರ್ಷಣೆ ಮಾಡುವ ಮೊದಲು 10 ಬಾರಿ ಯೋಚಿಸುತ್ತಿದ್ದಿರಿ. ಆದರೆ ಈಗ ಇದ್ದಕ್ಕಿದ್ದಂತೆ ಪರದೆ ಸರಿಯುತ್ತದೆ. ನಿಮಗೆ ಗೊತ್ತಾಗುತ್ತದೆ, ಅವನ ಅರ್ಧಶಕ್ತಿ ಕೇವಲ ತೋರಿಕೆಯಾಗಿತ್ತು. ಅವನು ತನ್ನವರೆಂದು ಹೇಳುವಷ್ಟು ಜನ ಅವನವರಲ್ಲ.
ಅವನು ತೋರಿಸುವಷ್ಟು ಅಧಿಕಾರ ಅವನ ಕೈಯಲ್ಲಿ ಇಲ್ಲ. ಮತ್ತು ಅವನು ಜನರನ್ನು ದಮನಿಸುವ ಆ ಭಯ ಕೇವಲ ಜನರ ಹೆದರಿಕೆಯಿಂದ ನಡೆಯುತ್ತಿತ್ತು. ಯಾವ ದಿನ ನಿಮ್ಮ ಭಯ ಮುಗಿಯುತ್ತದೆಯೋ ಅದೇ ದಿನ ಅವನ ಸಾಮ್ರಾಜ್ಯ ನಿಮ್ಮ ದೃಷ್ಟಿಯಲ್ಲಿ ಚಿಕ್ಕದಾಗುತ್ತದೆ. ಈಗ ಇಲ್ಲಿ ಎರಡನೆಯ ದೇವಶಕ್ತಿ ಸಕ್ರಿಯವಾಗುತ್ತದೆ. ಆರಂಭದಲ್ಲಿ ಇದರ ಕೆಲಸ ನಿಧಾನವೆಂದು ಅನಿಸುತ್ತದೆ, ಆದರೆ ಫಲಿತಾಂಶ ಅಷ್ಟು ಪ್ರಚಂಡವಾಗಿರುತ್ತದೆ. ನಿಮ್ಮ ವಿರೋಧಿಗಳ ಮುಖ ಬದಲಾಗುತ್ತದೆ. ಯಾವ ನಿಯಮದಿಂದ ನೀವು ತೊಂದರೆ ಅನುಭವಿಸುತ್ತಿದ್ದಿರೋ ಅದೇ ನಿಮ್ಮ ರಕ್ಷಣೆಯಾಗುತ್ತದೆ. ಯಾವ ಶಿಸ್ತನ್ನು ನೀವು ಹೊರೆಯೆಂದು ಭಾವಿಸಿದ್ದಿರೋ ಅದೇ ನಿಮ್ಮನ್ನು ಇತರರಿಗಿಂತ ಮುಂದೆ ಮಾಡುತ್ತದೆ. ಇತರರು ಆತುರಪಡುತ್ತಾರೆ, ಶಾರ್ಟ್ಕಟ್ ಹುಡುಕುತ್ತಾರೆ, ನಿಯಮ ಮುರಿಯುತ್ತಾರೆ ಮತ್ತು ಅದೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದ. ಶ್ರೀ ಕೃಷ್ಣ ಜ್ಯೋತಿಷ್ಯಾಲಯ, ಉಡುಪಿಯ ಪ್ರಖ್ಯಾತ ಜ್ಯೋತಿಷ್ಯ ವಿದ್ವಾಂಸರು ದೈವಜ್ಞ ಶ್ರೀ ವಿದ್ಯಾತೀರ್ಥ ಪ್ರಸನ್ನ ಭಟ್. ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀಕೃಷ್ಣ ದೈವಿಕ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ, ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ವಶೀಕರಣ, ಗಂಡ ಹೆಂಡತಿ ಕಲಹ, ಗಂಡ ಹೆಂಡತಿಯ ಅನೈತಿಕ ಸಂಬಂಧ ಬಿಡಿಸಲು, ಅತ್ತೆ ಸೊಸೆ ಕಲಹ, ವ್ಯಾಪಾರ, ವ್ಯವಹಾರ, ಹಣಕಾಸು, ಮದುವೆ, ಸಂತಾನ, ಶತ್ರುಕಾಟ, ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಬಲಿಷ್ಠ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಮೊಬೈಲ್ ಸಂಖ್ಯೆ 9900753555. ನೀವು ನಿಧಾನವಾಗಿ ನಡೆಯುತ್ತೀರಿ, ಆದರೆ ಸುರಕ್ಷಿತವಾಗಿ ನಡೆಯುತ್ತೀರಿ ಮತ್ತು ಕೊನೆಯಲ್ಲಿ ಆ ಜಾಗಕ್ಕೆ ತಲುಪುತ್ತೀರಿ. ಅಲ್ಲಿ ಇತರರು ನಿಲ್ಲಲು ಸಾಧ್ಯವಾಗುವುದಿಲ್ಲ. ಇದು ಶನಿದೇವನ ಶಕ್ತಿ. ಶನಿದೇವ ಈ ಬಾರಿ ನಿಮ್ಮನ್ನು ನಿಧಾನಗೊಳಿಸಿ ಹಿಂದೆ ಇಡುವುದಿಲ್ಲ, ನಿಧಾನಗೊಳಿಸಿ ಬಲಶಾಲಿಯಾಗಿಸುತ್ತಾರೆ. ನಿಮ್ಮ ಅಡಿಪಾಯ ಅಷ್ಟು ಗಟ್ಟಿಯಾಗಿರುತ್ತದೆ. ಇದ್ದಕ್ಕಿದ್ದಂತೆ ಬರುವ ಯಶಸ್ಸು ನಿಮ್ಮನ್ನು ಅಲುಗಾಡಿಸಲಾರದು. ಮತ್ತು ಶನಿಯೊಂದಿಗೆ ಮಂಗಳನ ಪ್ರಭಾವ ಹೆಚ್ಚಾದ ಕೂಡಲೇ ನಿಮ್ಮ ಸ್ಥಾನಮಾನದಲ್ಲಿ ಅಂತಹ ಬದಲಾವಣೆ ಕಾಣುತ್ತದೆ. ಅದನ್ನು ಮುಚ್ಚಿಡಲು ಸಾಧ್ಯವಾಗುವುದಿಲ್ಲ. ಕೇವಲ ಬ್ಯಾಂಕ್ನಲ್ಲಿ ಹಣ ಹೆಚ್ಚುವುದು ಸ್ಥಾನಮಾನವಲ್ಲ, ಸ್ಥಾನಮಾನ ಬದಲಾಗುತ್ತದೆ. ಜನರ ವರ್ತನೆ ಬದಲಾದಾಗ ಮೊದಲು ನಿಮ್ಮನ್ನು ಕಾಯಿಸುತ್ತಿದ್ದ ಜಾಗದಲ್ಲಿ ಈಗ ಕೇಳುತ್ತಾರೆ, ನೀವು ಯಾವಾಗ ಬರುತ್ತೀರಿ? ಮೊದಲು ನಿಮ್ಮ ಮಾತನ್ನು ಮಧ್ಯದಲ್ಲಿ ಕತ್ತರಿಸುತ್ತಿದ್ದ ಜಾಗದಲ್ಲಿ ಜನರು ಪೂರ್ತಿ ಕೇಳುತ್ತಾರೆ. ಮೊದಲು ನಿಮ್ಮನ್ನು ಸಾಮಾನ್ಯರೆಂದು ಭಾವಿಸಿದ್ದ ಜಾಗದಲ್ಲಿ ಇದ್ದಕ್ಕಿದ್ದಂತೆ ನಿಮಗೆ ಕುಳಿತುಕೊಳ್ಳುವ ಸ್ಥಳ ಬದಲಾಗುತ್ತದೆ. ನಿಮ್ಮ ಉಡುಗೆ ಬದಲಾಗುತ್ತದೆ. ನಿಮ್ಮ ಸುತ್ತಲಿನ ಜನರ ಮಟ್ಟ ಬದಲಾಗುತ್ತದೆ. ನಿಮ್ಮ ಮಾತು ಬದಲಾಗುತ್ತದೆ. ಅತ್ಯಂತ ಮುಖ್ಯವಾಗಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ರೀತಿ ಬದಲಾಗುತ್ತದೆ. ಮಂಗಳನು ನಿಮ್ಮೊಳಗೆ ಅಂತಹ ಬೆಂಕಿ ಹುಟ್ಟಿಸುತ್ತಾನೆ. ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದ ಬಿಡು ಎಂಬ ಸ್ವಭಾವ ಮುಗಿಯುತ್ತದೆ. ನೀವು ಒಂದು ಜಾಗದಲ್ಲಿ ಸ್ಪಷ್ಟವಾಗಿ ಮಾತನಾಡುತ್ತೀರಿ. ಒಂದು ವಿಷಯ ಸರಿಯಾಗಿ ನಡೆಯುತ್ತದೆ ಅಥವಾ ಇಲ್ಲವೇ ಇಲ್ಲ. ಎದುರಿಗಿರುವವರು ಯೋಚಿಸುತ್ತಾರೆ, ನೀವು ಯಾವಾಗಲೂ ಹಾಗೆ ಹಿಂದೆ ಸರಿಯುತ್ತೀರಿ. ಆದರೆ ಈ ಬಾರಿ ನೀವು ಹಿಂದೆ ಸರಿಯುವುದಿಲ್ಲ. ಮತ್ತು ಅದರ ನಂತರ ಏನಾಗುತ್ತದೆಯೋ ಅದು ನಿಮಗೂ ಆಶ್ಚರ್ಯ ತರಿಸುತ್ತದೆ. ನಿಮ್ಮನ್ನು ಕಳೆದುಕೊಳ್ಳುವ ಭಯ ಎದುರಿಗಿರುವವರನ್ನು ನಿಮ್ಮ ಷರತ್ತು ಒಪ್ಪಿಕೊಳ್ಳುವಂತೆ ಮಾಡುತ್ತದೆ. ಇದೇ ಆ ಸಮಯ. ಯಾರೋ ಒಬ್ಬ ವ್ಯಕ್ತಿ, ಯಾರು ಒಮ್ಮೆ ನಿಮ್ಮ ಮುಂದೆ ಅಹಂಕಾರ ತೋರಿಸಿದ್ದನೋ, ಪರಿಸ್ಥಿತಿಗಳ ಒತ್ತಡದಿಂದ ನಿಮ್ಮ ಬಳಿ ಹಿಂದಿರುಗುತ್ತಾನೆ. ಬಹುಶಃ ಅವನು ನೇರವಾಗಿ ಹೇಳಲಾರನು ತಪ್ಪಾಯಿತು ಎಂದು, ಆದರೆ ಅವನ ಧ್ವನಿ ಹೇಳುತ್ತದೆ, ಅವನ ವರ್ತನೆ ಹೇಳುತ್ತದೆ, ಅವನು ನಿಮ್ಮ ಮುಂದೆ ಕುಳಿತುಕೊಳ್ಳುವ ರೀತಿ ಹೇಳುತ್ತದೆ. ನಿನ್ನೆವರೆಗೂ ನಿಮ್ಮನ್ನು ಅಗತ್ಯವುಳ್ಳವರೆಂದು ಭಾವಿಸಿದ್ದವನ ಅಗತ್ಯ ಇಂದು ನಿಮ್ಮ ಬಾಗಿಲ ಮುಂದೆ ನಿಲ್ಲುತ್ತದೆ. ಸಮಯ ಅವನ ಕುತ್ತಿಗೆ ಬಗ್ಗಿಸುತ್ತದೆ. ಈಗ ಮೂರನೆಯ ದೇವಶಕ್ತಿಯ ರಹಸ್ಯದ ಮೊದಲು ಸೂರ್ಯ ಮತ್ತು ಗುರುವಿನ ಮಹಾವಿಸ್ಫೋಟವನ್ನು ಕೇಳಿ. ಕುಟುಂಬವಿರಲಿ ಅಥವಾ ಕಾರ್ಯಕ್ಷೇತ್ರವಿರಲಿ, ನಿಮ್ಮ ಮಾತಿನ ತೂಕ ಹೆಚ್ಚುತ್ತದೆ. ಯಾವುದೇ ಮುಖ್ಯ ನಿರ್ಧಾರ ನಿಮ್ಮಿಲ್ಲದೆ ಪೂರ್ಣವಾಗುವುದಿಲ್ಲ. ಜನರು ನಿಮ್ಮನ್ನು ಕೇಳುತ್ತಾರೆ, ನೀವು ಏನು ಯೋಚಿಸುತ್ತೀರಿ? ನಿಮ್ಮ ಅಭಿಪ್ರಾಯವೇನು? ನೀವು ಹೌದು ಎಂದರೆ ಮುಂದೆ ಸಾಗುತ್ತದೆ ಮತ್ತು ನಿಮಗೆ ಮೊದಲ ಬಾರಿಗೆ ಅನಿಸುತ್ತದೆ, ಈಗ ನೀವು ಕೇವಲ ವ್ಯವಸ್ಥೆಯ ಭಾಗವಾಗಿ ಉಳಿದಿಲ್ಲ, ನಿರ್ಧಾರ ತೆಗೆದುಕೊಳ್ಳುವ ಕುರ್ಚಿ ನಿಮ್ಮ ಕಡೆಗೆ ಸರಿಯುತ್ತಿದೆ. ಇದರೊಂದಿಗೆ ಗುರುವು ನಿಮ್ಮ ಜೀವನದಲ್ಲಿ ಅಂತಹ ಯಾರನ್ನೋ ಜೋಡಿಸುತ್ತಾರೆ. ಅವರ ಬಳಿ ಅನುಭವ, ಪ್ರತಿಷ್ಠೆ, ಸಾಧನ ಅಥವಾ ಪ್ರಭಾವ ಇರುತ್ತದೆ. ಈ ವ್ಯಕ್ತಿ ನಿಮ್ಮ ಹೊಗಳಿಕೆಯಿಂದ ಪ್ರಭಾವಿತರಾಗುವುದಿಲ್ಲ. ಅವರು ನಿಮ್ಮ ಸಾಮರ್ಥ್ಯವನ್ನು ನೋಡುತ್ತಾರೆ, ನಿಮ್ಮ ಕೆಲಸವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಮತ್ತು ಒಂದು ಸಮಯ ಬರುತ್ತದೆ, ಅವರ ಒಂದು ಹೌದು ನಿಮಗೆ ಅಂತಹ ಬಾಗಿಲುಗಳನ್ನು ತೆರೆಯುತ್ತದೆ. ಅದರ ಮುಂದೆ ನೀವು ಒಬ್ಬರೇ ನಿಂತು ಬಹಳ ಸಮಯ ತೆಗೆದುಕೊಳ್ಳುತ್ತಿದ್ದಿರಿ. ನೀವು 10 ಜನರಿಗೆ ನಿಮ್ಮ ಪರಿಚಯ ಮಾಡಿಕೊಡಬೇಕಾಗಿಲ್ಲ. ಯಾರೋ ಹೇಳುತ್ತಾರೆ, ನಾನು ಇವರನ್ನು ಬಲ್ಲೆ, ಇವರೊಂದಿಗೆ ಮಾತನಾಡಿ, ಅಷ್ಟೇ.
ಇದೇ ಒಂದು ವಾಕ್ಯ ನಿಮ್ಮ ಸಂಪೂರ್ಣ ಸ್ಥಿತಿ ಬದಲಾಯಿಸುತ್ತದೆ. ಇತ್ತ ಮನೆಯ ಒಳಗೂ ಭಾರೀ ಬದಲಾವಣೆ ಕಾಣುತ್ತದೆ. ಬಹಳ ಸಮಯದಿಂದ ಮನೆಯಲ್ಲಿ ಚಲಿಸುತ್ತಿದ್ದ ಭಾಷೆ ಈಗ ಬಿಡು, ಮುಂದಿನ ತಿಂಗಳು ನೋಡೋಣ, ಈಗ ಬಜೆಟ್ ಇಲ್ಲ, ಇದರ ಅಗತ್ಯ ಆಮೇಲೆ ಪೂರೈಸೋಣ. ಈ ಭಾಷೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹೊಸ ಸೌಕರ್ಯ ಬರುತ್ತದೆ. ಮನೆಯಲ್ಲಿ ಅಂತಹ ವಸ್ತು ಸೇರುತ್ತದೆ. ಅದರಿಂದ ದಿನನಿತ್ಯದ ತೊಂದರೆ ಕಡಿಮೆಯಾಗುತ್ತದೆ. ಜೀವನ ಶೈಲಿ ಬದಲಾಗುತ್ತದೆ. ಆರಾಮ ಹೆಚ್ಚುತ್ತದೆ. ಮನೆಯ ವಾತಾವರಣ ಸುಂದರವಾಗುತ್ತದೆ. ಒಳ್ಳೆಯ ಊಟ, ಒಳ್ಳೆಯ ಉಡುಗೆ, ಉತ್ತಮ ಸೌಕರ್ಯ ಮತ್ತು ತಮ್ಮ ಆಯ್ಕೆಯ ವಸ್ತುಗಳ ಮೇಲೆ ಖರ್ಚು ಮಾಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಮತ್ತು ಇದೇ ಮೂರನೆಯ ದೇವಶಕ್ತಿಯ ಹೆಸರು ತೆರೆದುಕೊಳ್ಳುತ್ತದೆ. ಇದು ಲಕ್ಷ್ಮೀ ಮಾತೆಯ ಶಕ್ತಿ. ಈಗ 3 ಶಕ್ತಿಗಳು ಸ್ಪಷ್ಟ. ಲಕ್ಷ್ಮೀ ಮಾತೆ ನಿಮ್ಮ ಮನೆಯಿಂದ ಕೊರತೆಯ ಭಾಷೆಯನ್ನು ಅಳಿಸುತ್ತಾರೆ. ಮಹಾದೇವ ಜೀವನದಿಂದ ವಿಷಪೂರಿತ ಹೊರೆಯನ್ನು ಕತ್ತರಿಸುತ್ತಾರೆ. ಶನಿದೇವ ನಿಮ್ಮ ಕರ್ಮ, ತಾಳ್ಮೆ ಮತ್ತು ಶಿಸ್ತಿಗೆ ಅಂಥ ಫಲ ನೀಡುತ್ತಾರೆ. ಯಾರು ನಿಮ್ಮನ್ನು ದುರ್ಬಲರೆಂದು ಭಾವಿಸಿದ್ದರೋ ಅವರು ನಿಮ್ಮ ಹೊಸ ಸ್ಥಿತಿಯನ್ನು ನೋಡಿ ನಡುಗುತ್ತಾರೆ. ಈಗ ಅರ್ಥ ಮಾಡಿಕೊಳ್ಳಿ, ಈ 3 ರಕ್ಷಾಕವಚ ಯಾಕೆ ಭಯಂಕರ. ಒಂದು ಕಡೆ ಹಣ ಹೆಚ್ಚುತ್ತಿದೆ, ಇನ್ನೊಂದು ಕಡೆ ತಪ್ಪು ವಸ್ತುಗಳು ಕತ್ತರಿಯಾಗುತ್ತಿವೆ, 3ನೆಯ ಕಡೆ ಶತ್ರುಗಳ ಒಳಸಂಚು ಅವರ ಮೇಲೆ ತಿರುಗುತ್ತಿದೆ. ಅಂದರೆ ದಾಳಿ ಮಾಡುವವರಿಗೆ ನಿಮ್ಮ ದೌರ್ಬಲ್ಯ ಎಲ್ಲಿ ಸಿಗುತ್ತದೆ? ಇದೇ ಕೇತುವು ನಿಮ್ಮೊಳಗಿಂದ ಇನ್ನೊಂದು ದೌರ್ಬಲ್ಯವನ್ನು ತೆಗೆಯುತ್ತದೆ. ನೀವು ಯಾವುದೋ ವ್ಯಕ್ತಿ, ವಸ್ತು, ಪದ ಅಥವಾ ಮಾನ್ಯತೆಯ ಹಿಂದೆ ಅಗತ್ಯಕ್ಕಿಂತ ಹೆಚ್ಚು ಓಡುತ್ತಿದ್ದಿರಿ. ನಿಮಗೆ ಅನಿಸುತ್ತಿತ್ತು, ಇದು ಸಿಕ್ಕರೆ ನಾನು ಯಶಸ್ವಿ, ಇವರು ಒಪ್ಪಿದರೆ ನಾನು ಮುಖ್ಯ, ಈ ವಸ್ತು ಸಿಕ್ಕರೆ ನನ್ನ ಜೀವನ ಬದಲಾಗುತ್ತದೆ. ಈಗ ಇದ್ದಕ್ಕಿದ್ದಂತೆ ಮೋಹ ಮುರಿಯುತ್ತದೆ. ನೀವು ಅದನ್ನು ನೋಡುತ್ತೀರಿ ಮತ್ತು ಮನಸ್ಸಿಂದ ಧ್ವನಿ ಬರುತ್ತದೆ, ನಾನು ಇದರ ಹಿಂದೆ ಇಷ್ಟು ಯಾಕೆ ಓಡುತ್ತಿದ್ದೆ? ಮೋಹ ಮುರಿದ ಕೂಡಲೇ ನಿಮ್ಮ ಶಕ್ತಿ ನಿಮ್ಮ ಕೈಗೆ ಹಿಂದಿರುಗುತ್ತದೆ. ಮತ್ತು ಆಶ್ಚರ್ಯವೆಂದರೆ, ನೀವು ಯಾವ ವಸ್ತುವಿನ ಹಿಂದೆ ಓಡುವುದನ್ನು ನಿಲ್ಲಿಸುತ್ತೀರೋ ಅದೇ ಸಮಯದಲ್ಲಿ ಅದಕ್ಕಿಂತ ಉತ್ತಮ ಆಯ್ಕೆ ನಿಮ್ಮ ಕಡೆಗೆ ಬರಲು ಪ್ರಾರಂಭವಾಗುತ್ತದೆ. ಶತ್ರುಗಳಿಗೆ ನಿಮ್ಮ ಈ ಬದಲಾಗುತ್ತಿರುವ ಮನಸ್ಥಿತಿ ಅತ್ಯಂತ ಅಪಾಯಕಾರಿ, ಏಕೆಂದರೆ ಈಗ ಅವರು ನಿಮ್ಮ ಪ್ರತಿಕ್ರಿಯೆಯನ್ನು ಓದಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಮೌನ ಅವರ ಮನಸ್ಸಿನಲ್ಲಿ ಭಯ ಹುಟ್ಟಿಸುತ್ತದೆ. ನೀವು ಯಾವುದೇ ಸ್ಪಷ್ಟೀಕರಣ ನೀಡುವುದಿಲ್ಲ. ನೀವು ಪ್ರತಿ ವದಂತಿಗೂ ಉತ್ತರಿಸುವುದಿಲ್ಲ. ನೀವು ಪ್ರತಿ ಕುಹಕಕ್ಕೂ ಪ್ರತಿಕ್ರಿಯಿಸುವುದಿಲ್ಲ. ಯಾರು ನಿಮ್ಮ ಬಗ್ಗೆ ತಪ್ಪು ಭಾವನೆ ಹರಡಲು ಹೊರಟಿದ್ದರೋ ಸ್ವಲ್ಪ ಸಮಯದ ನಂತರ ಅವರ ಸ್ವಂತ ಮಾತುಗಳಲ್ಲಿ ವಿರೋಧಾಭಾಸ ಕಾಣುತ್ತದೆ. ಜನರು ಅವರನ್ನು ಪ್ರಶ್ನಿಸುತ್ತಾರೆ, ಅವರ ಹಳೆಯ ಮಾತುಗಳನ್ನು ಮುಂದಿಡುತ್ತಾರೆ ಮತ್ತು ನಿಮ್ಮ ಮೇಲೆ ಎಸೆದ ಅಪನಿಂದೆ ತಿರುಗಿ ಅವರದೇ ಮುಖಕ್ಕೆ ಅಂಟಿಕೊಳ್ಳುತ್ತದೆ. ನಿಮ್ಮ ಹೆಸರು ಉಳಿಸಲು ನೀವು ಕಿರುಚಬೇಕಾಗಿಲ್ಲ. ನಿಮ್ಮ ಕೆಲಸವೇ ನಿಮಗಾಗಿ ಮಾತನಾಡುತ್ತದೆ. ಲಕ್ಷ್ಮೀ ಮಾತೆಯ ಮುಂದಿನ ವರ ಇದಕ್ಕಿಂತ ದೊಡ್ಡದು. ಈಗ ಹಣ ಕೇವಲ ಜವಾಬ್ದಾರಿಗಳಿಗೆ ಬರುವುದಿಲ್ಲ. ಇಲ್ಲಿಯವರೆಗೆ ಹಣ ಬರುತ್ತಿತ್ತು ಮತ್ತು ಬಿಲ್, ಅಗತ್ಯ, ಮನೆ, ಜವಾಬ್ದಾರಿ ಅದನ್ನು ತಿನ್ನುತ್ತಿದ್ದವು. ಈಗ ಮೊದಲ ಬಾರಿಗೆ ನೀವು ನಿಮ್ಮ ಇಚ್ಛೆಯ ಮೇಲೂ ಖರ್ಚು ಮಾಡುತ್ತೀರಿ. ಪ್ರಯಾಣ, ಒಳ್ಳೆಯ ಊಟ, ಮನೆಯ ಸೌಂದರ್ಯ, ತನಗಾಗಿ ಇಷ್ಟದ ವಸ್ತು, ಕುಟುಂಬದ ಮುಖದಲ್ಲಿ ಸಂತೋಷ ತರುವ ಯಾವುದೋ ಸೌಕರ್ಯ. ಮತ್ತು ಅತ್ಯಂತ ದೊಡ್ಡ ಬದಲಾವಣೆ, ಖರ್ಚು ಮಾಡುವಾಗ ಭಯ ಕಡಿಮೆಯಾಗುತ್ತದೆ. ಏಕೆಂದರೆ ನಿಜವಾದ ಸಮೃದ್ಧಿ ಹಣ ಎಣಿಸುವುದರಲ್ಲಿ ಇಲ್ಲ. ನಿಜವಾದ ಸಮೃದ್ಧಿ ಆಗ ಅಗತ್ಯ ಪೂರೈಸುವಾಗ ಹೃದಯ ನಡುಗುವುದಿಲ್ಲ. ಆದರೆ ಮಹಾದೇವನ ರಕ್ಷಣೆ ಇಲ್ಲಿ ಇನ್ನೊಂದು ರೂಪದಲ್ಲಿ ಬರುತ್ತದೆ. ನಿಮ್ಮ ಜನರನ್ನು ಗುರುತಿಸುವ ಸಾಮರ್ಥ್ಯ ತೀಕ್ಷ್ಣವಾಗುತ್ತದೆ. ಯಾರೋ ತುಂಬಾ ಸಿಹಿಯಾಗಿ ಮಾತನಾಡಿ ಬರುತ್ತಾರೆ, ತುಂಬಾ ಹೊಗಳುತ್ತಾರೆ, ನಿಮ್ಮ ಸಾಮರ್ಥ್ಯವನ್ನು ಆಕಾಶಕ್ಕೆ ಏರಿಸುತ್ತಾರೆ ಮತ್ತು ನಂತರ ನಿಧಾನವಾಗಿ ಅಂತಹ ಒಂದು ಮಾತನ್ನು ಇಡುತ್ತಾರೆ. ಅದರಲ್ಲಿ ಅವರ ಲಾಭವೇ ಹೆಚ್ಚು. ಮೊದಲು ನೀವು ಸಿಹಿ ಮಾತಿನಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದಿತ್ತು. ಈ ಬಾರಿ ಮನಸ್ಸಿನೊಳಗೆ ತಕ್ಷಣ ಅಪಾಯದ ಗಂಟೆ ಬಡಿಯುತ್ತದೆ. ನೀವು ಅವರ ಮಾತು ಕೇಳುತ್ತೀರಿ, ನಗುತ್ತೀರಿ, ಆದರೆ ನಿಮ್ಮ ಸಂಪೂರ್ಣ ರಹಸ್ಯವನ್ನು ತೆರೆಯುವುದಿಲ್ಲ. ನಂತರ ನಿಮಗೆ ಗೊತ್ತಾಗುತ್ತದೆ, ನಿಮ್ಮ ಅದೇ ಎಚ್ಚರಿಕೆ ನಿಮ್ಮನ್ನು ಭಯಂಕರ ನಷ್ಟದಿಂದ ಉಳಿಸಿತು. ಮಹಾದೇವ ಯಾವಾಗಲೂ ಅಪಾಯವನ್ನು ದಾರಿಯಿಂದ ತೆಗೆದು ರಕ್ಷಿಸುವುದಿಲ್ಲ. ಕೆಲವೊಮ್ಮೆ ಕಣ್ಣುಗಳನ್ನು ಅಷ್ಟು ತೀಕ್ಷ್ಣ ಮಾಡುತ್ತಾರೆ, ಅಪಾಯ ನಿಮ್ಮ ಮುಂದೆ ಇದ್ದರೂ ನಿಮ್ಮ